ಅತ್ಯಂತ ಪ್ರಾಮಾಣಿಕತೆ ಹಾಗೂ ನಿಯತ್ತಿನಿಂದ ದುಡಿಯುವ ಕಾರ್ಯಕರ್ತರಿದ್ದರೆ ಅದು ಆಶಾ ಕಾರ್ಯಕರ್ತರು. ಅವರ ಬದುಕು ಜೀವನದ ಬಗ್ಗೆ ಸರ್ಕಾರ ಗಮನ ಕೊಟ್ಟು ಅವರ ಬೇಡಿಕೆಯನ್ನು ಪೂರೈಸಿ ಅವರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಎಂದು ಎಐಯುಟಿಯುಸಿ ರಾಜ್ಯ ಉಪಾಧ್ಯಕ್ಷ ಕೆವಿ ಭಟ್ ಹೇಳಿದ್ದಾರೆ. ಅವರು ಅನಂತ ಶರಣ ರೋಟರಿ ಕ್ಲಬ್ನಲ್ಲಿ ನಡೆದ ಕಾರ್ಕಳ ತಾಲೂಕು ಆಶಾ ಕಾರ್ಯಕರ್ತೆಯರ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದರು. ತಳಮಟ್ಟದಲ್ಲಿ ಸಂಘಟನೆಗಳು ಬಲವಾದಲ್ಲಿ ನಮ್ಮ ಹೋರಾಟಕ್ಕೆ ಒಂದು ಅರ್ಥ ಸಿಗುತ್ತದೆ. 1500 ರೂಪಾಯಿ ಪ್ರೋತ್ಸಾಹಧನ ಸಿಗುತ್ತಿದ್ದ ಅಂಗನವಾಡಿ ಕಾರ್ಯಕರ್ತರಿಗೆ ಇಂದು ಹೋರಾಟದ ಫಲವಾಗಿ 7000 ರೂಪಾಯಿ ಸಿಗುವಂತಾಗಿದೆ. ಆಶಾ ಕಾರ್ಯಕರ್ತೆಯರು ಇಂದು ಒತ್ತಡದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸರ್ಕಾರ ಹಾಗೂ ಇಲಾಖೆಯ ಪ್ರತಿಯೊಂದು ಯೋಜನೆ ಸವಲತ್ತುಗಳನ್ನು ಮನೆ ಮನೆಗೆ ತಲುಪಿಸುವ ಕೆಲಸ ಕಾರ್ಯಗಳಲ್ಲಿಯೂ ಹೆಜ್ಜೆ ಹಾಕುತ್ತಿದ್ದಾರೆ ಎಂದು ಹೇಳಿದರು. ರಾಜ್ಯ ಸಮ್ಮೇಳನದಲ್ಲಿ ಏನು ಪ್ರೋತ್ಸಾಹದಾನ ಏನಿದೆ ಅದನ್ನ ಏನೇನು ಕಡೆ ಚೆಕ್ಅಪ್ ಮಾಡಬೇಕು, ಅವ್ರು ನೋಡ್ಬೇಕು, ಇವ್ರು ನೋಡ್ಬೇಕು, ಅವ್ರು ಓಕೆ ಮಾಡ್ಬೇಕು, ಇವ್ರು ಓಕೆ ಮಾಡ್ಬೇಕು, ಯಾಕೆ ಇದು ಇಷ್ಟೊಂದು ಈ ಸಂಬಳ ತಗೊಳ್ಳುವಾಗ ಹೀಗೆ ಮಾಡ್ತೇವೆ ಅಂತ ಅವ್ರು ಐಎಸ್ ಆಫೀಸರ್ ಕೆಳ ಹಂತದ ಇದು ಆಗೋದಿಲ್ಲ ಅಂತ ಹೇಳ್ತಾರೆ. ಈ ತರದಲ್ಲಿ ತಲೆ ಕೊಡ್ಬೇಕಾಗಿರೋದು ನಾವು ಸುಖ ತೋರ್ಸೋಕ್ಕಾಗಲ್ಲ. ಸೊ ಈ ತರದಲ್ಲಿ ದಿನನಿತ್ಯ ನಾವು ಒಂದಲ್ಲ ಒಂದು ಇದರೊಳಗಡೆ ನಾವು ಕೆಲಸ ಮಾಡುವಂತ ಪರಿಸ್ಥಿತಿ ಇದೆ. ವೇದಿಕೆಯಲ್ಲಿ ಜಿಲ್ಲಾ ಅಧ್ಯಕ್ಷೆ ಸುಹಾಸಿನಿ ಯಶೋಧ ಸ್ವಾಗತಿಸಿದ್ರು. ಸುಜಾತ ಬಜಗೋಳಿ ವಂದಿಸಿದ್ರು. ಖಲೀಲ್ ವಿ4 ನ್ಯೂಸ್ ಕಾರ್ಕಳ.